ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 2 ವಾರಗಳು ಕಂಪ್ಲೀಟ್ ಆಗಿ ಕಳೆಯಿತು. ಆದರೂ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅಂದರೆ ಏನು ಅನ್ನೋದೇ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ. ಒಬ್ಬರೇ ಒಬ್ಬರೂ ರೂಲ್ಸ್ಗಳನ್ನು ಫಾಲೋ ಮಾಡ್ತಾನೆ ಇಲ್ಲ. ಕನ್ನಡ ಮಾತಾಡೋದು ಕಮ್ಮಿ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲಿ ಬೇಕು ಅಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ. ಮೈಕನ್ನು ಕರೆಕ್ಟಾಗಿ ಧರಿಸ್ತಾ ಇಲ್ಲ. ಈ ಥರದ ಸಾವಿರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಅಂದರೆ ಏನು ಅನ್ನೋದೇ ಇಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ. ವೀಕ್ಷಕರಿಂದಲೂ ಕೂಡ ಒಂದಷ್ಟು ಅಸಮಾಧಾನ ಅಂತೂ ಇದೆ. ಈ ಹಿಂದಿನ ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಕಾಮಿಡಿ ಮಾಡೋರು ಯಾರೂ ಇಲ್ಲ, ಇಲ್ಲಿ ಎಂಟರ್ಟೈನ್ ಮಾಡೋರು ಯಾರೂ ಇಲ್ಲ. ಎಲ್ಲ ಅವ್ರವ್ರ ಲೋಕದಲ್ಲೇ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದೀವಿ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಈ ಬಿಗ್ ಬಾಸ್ ಅದ್ಯಾಕೋ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂತ ತುಂಬ ಜನರು ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಅದೇ ಆಗಿದ್ರೆ ಕಮೆಂಟ್ ಮಾಡಿ. ಇನ್ನು ಇದೆಲ್ಲಕ್ಕಿಂತ ಮುಂಚಿತವಾಗಿ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ಅದ್ಯಾಕೋ ಒಂದಷ್ಟು ಅಸಮಾಧಾನಗಳು ಜನರಿಗೂ ಕೂಡ ಇದೆ. ಯಾಕೋ ಎಂಟರ್ಟೈನ್ಮೆಂಟ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿದೆ ಅನ್ನೋ ಅಸಮಾಧಾನ ಇದೆ. ಅದರ ಜೊತೆಗೆ ಬಿಗ್ ಬಾಸ್ ಅನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಇಲ್ಲಿರುವಂಥ ಸ್ಪರ್ಧಿಗಳು ಅನ್ನೋದು ಕೂಡ ಎಲ್ಲರ ಅಭಿಪ್ರಾಯ. ಇದೀಗ ಸ್ವತಃ ಬಿಗ್ ಬಾಸೇ ಇದೆಲ್ಲದರಿಂದ ತಲೆಕೆಡಿಸ್ಕೊಬಿಟ್ಟಿದ್ದಾರೆ. ಹೌದು, ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ಗೆ ಸ್ಪರ್ಧಿಗಳ ನಡವಳಿಕೆಯಲ್ಲಿ ಸ್ವಲ್ಪನೂ ಇಷ್ಟ ಆಗದೆ ಅವರನ್ನು ಸರಿನೂ ಮಾಡೋಕ್ಕಾಗ್ದೇನೆ ನಿಮ್ಮ ಸಹವಾಸವೇ ಬೇಡ ಅಂತ ಅರ್ಧಕ್ಕೆ ಬಿಟ್ಟು ಹೋಗೋ ನಿರ್ಧಾರವನ್ನು ಸ್ವತಃ ಬಿಗ್ ಬಾಸೇ ಮಾಡಿಬಿಟ್ಟಿದ್ದಾರೆ. ಹೌದು, ಒಂದು ಕಡೆಯಲ್ಲಿ ಕಿಚ್ಚ ಸುದೀಪ್ ನಿನ್ನೆ ಸಂಜೆ ತಾನೇ ಟ್ವೀಟ್ ಮಾಡಿದ್ರು, ನಾನು ಇನ್ಮೇಲೆ ಬಿಗ್ ಬಾಸ್ ಸೀಸನನ್ನು ನಡೆಸ್ಕೊಡೋದಿಲ್ಲ, ಇದು ನನ್ನ ಕೊನೆಯ ಸೀಸನ್ ಅಂತ ಹೇಳಿಯೇ ಬಿಟ್ರು. ಇದರ ಮಧ್ಯದಲ್ಲಿ ಬಿಗ್ ಬಾಸ್ ಬೇರೆ ಇವತ್ತು ನಾನು ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಜೊತೆಗೆ ನಾನು ಇರೋದಿಲ್ಲ, ನಾನು ಇದರಿಂದ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಅವರೂ ಬೇರೆ ಅನೌನ್ಸ್ ಮಾಡಿಬಿಟ್ರು. ಇದೇನಪ್ಪ ಬಿಗ್ ಬಾಸ್ನಲ್ಲಿ ಈ ಥರ ಆಗ್ತಿದೆ? ನಿನ್ನೆ ಎಲ್ಲ ಕಿಚ್ಚ ಸುದೀಪು, ಇವತ್ತು ನೋಡಿದ್ರೆ ಬಿಗ್ ಬಾಸೇ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ತಾ ಇದೆ. ಹೌದು, ಇವತ್ತಿನ ಬಿಗ್ ಬಾಸ್ನ ಪ್ರೋಮೋದಲ್ಲಿ ಬಿಗ್ ಬಾಸಿಗೆ ಕಾಲ್ ಮಾಡ್ತಾರೆ. ಇದನ್ನು ಸ್ಪರ್ಧಿಗಳು ರಿಸೀವ್ ಮಾಡ್ತಾರೆ. ಬಿಗ್ ಬಾಸ್ನ ಕಾಲನ್ನು ಪಿಕ್ಕು ಮಾಡ್ತಾರೆ. ಪಿಕ್ ಮಾಡಿದಾಗ ಬಿಗ್ ಬಾಸ್ ಹೇಳೋದು ಇಷ್ಟೇ, ನನಗೆ ನಿಮ್ಮ ಆಟ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ವರ್ತನೆ ಬೇಜವಾಬ್ದಾರಿಯಿಂದ ನನಗೆ ಬೇಸತ್ತು ಹೋಗಿದ್ದೇನೆ, ನನಗೂ ಸಾಕಾಗಿ ಹೋಗಿದೆ, ನಾನು ಈ ಶೋನಿಂದ ಬಿಗ್ ಬಾಸ್ನಿಂದ ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ, ಗುಡ್ ಬಾಯ್, ನಿಮ್ಮ ಜೊತೆ ಇರೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ರೆ ಶಿಶಿರ್ ಅವರು ಈ ವಾರದ ಕ್ಯಾಪ್ಟನ್. ಶಿಶಿರ್ ಅವರಿಗೆ ಬಿಗ್ ಬಾಸ್ ಏನು ಹೇಳ್ತಿದ್ದಾರೆ ಅನ್ನೋದೇ ಅರ್ಥ ಆಯಿತೋ ಅರ್ಥ ಆಗಲಿಲ್ವೋ ಅಥವಾ ಆ ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಾಯಿತೋ ಗೊತ್ತಿಲ್ವೋ ಗೊತ್ತಿಲ್ಲ. ಓಕೆ ಬಿಗ್ ಬಾಸ್ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತಾರೆ. ಅದಕ್ಕೂ ಬಿಗ್ ಬಾಸ್ ಉಗಿತಾರೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ, ನಿಮಗೊಂದು ಸ್ವಲ್ಪನೂ ಗೊತ್ತಾಗಲ್ವಾ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಅಂದರೆ ಬಿಗ್ ಬಾಸ್ಗೆ ಇಷ್ಟ ಆಗದೆ ಇರೋ ಸ್ಪರ್ಧಿಗಳು ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಅಂತ ಕಾಣುತ್ತೆ. ಬಿಗ್ ಬಾಸ್ ಸೀಸನ್ 1ರಿಂದ 10ರವರೆಗಿನ ಯಾವುದೇ ಸೀಸನ್ಗಳಲ್ಲಿ ಬಿಗ್ ಬಾಸೇ ಸ್ವತಃ ಈ ಥರ ಕರೆ ಮಾಡಿದ್ದಾಗಲಿ, ನಾನು ಇಲ್ಲಿರಲ್ಲ ಅಂತ ಹೇಳಿದ್ದಾಗಲಿ, ನಿಮ್ಮ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾಗಲಿ, ನಾನು ಇದೆಲ್ಲದರಿಂದ ಬ್ರೇಕ್ ತಗೊಳ್ತೀನಿ ಅಂತ ಹೇಳಿದ್ದಾಗಲಿ ಯಾವುದೂ ಕೂಡ ನಡೆದೇ ಇಲ್ಲ. ಇದೇ ಪ್ರಥಮ ಬಾರಿಗೆ ಸ್ವತಃ ಬಿಗ್ ಬಾಸೇ ತಲೆ ಕೆಡಿಸ್ಕೊಂಡು ನಂಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರು ಕಟ್ಟಿದ ಮನೆನ ಅವರೇ ಬಿಟ್ಟು ಹೋಗ್ತಾ ಇದ್ದಾರೆ. ಬಿಗ್ ಬಾಸ್ನಲ್ಲಿ ಅದು ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಬಿಗ್ ಬಾಸ್ ಈ ಥರದ ನಿರ್ಧಾರ ತೆಗೆದುಕೊಂಡಿರೋದು ಸ್ಪರ್ಧಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಬಿಗ್ ಬಾಸ್ ಇನ್ಮೇಲೆ ಬರೋದೇ ಇಲ್ವಾ? ಬಿಗ್ ಬಾಸ್ ಬದಲು ಹಾಗಿದ್ರೆ ಬೇರೆ ಯಾರು ಬರ್ತಾರೆ? ಬಿಗ್ ಬಾಸ್ ಎಲ್ಲಿಗೆ ಹೋಗ್ತಾರೆ? ಶೋನನ್ನೇ ಮುಗಿಸ್ಬಿಡ್ತಾರಾ? ನಿನ್ನೆ ಮೊನ್ನೆ ತಾನೇ ನರಕ ಅನ್ನುವಂಥ ಕಾನ್ಸೆಪ್ಟನ್ನು ಒಡೆದು ಹಾಕಿದ್ರು. ಈಗ ನೋಡಿದ್ರೆ ಕಿಚ್ಚ ಸುದೀಪ್ ಅವ್ರು ನಾನು ಇನ್ಮೇಲೆ ನಡೆಸ್ಕೊಡಲ್ಲ ಅಂತಿದ್ದಾರೆ. ಇವ್ರು ನೋಡಿದ್ರೆ ನಾನು ಅರ್ಧಕ್ಕೆ ಬ್ರೇಕ್ ತಗೊತೀನಿ ಅಂತ ಅಂತಿದ್ದಾರೆ. ಬಿಗ್ ಬಾಸ್ನೇ ಮುಗಿಸ್ಬಿಡ್ತಾರಾ? ಬಿಗ್ ಬಾಸ್ ಸೀಸನ್ಗಳು ಇನ್ನು ಮುಂದೆ ನಡೆಯೋದೇ ಇಲ್ವಾ? ಬಿಗ್ ಬಾಸ್ ಸೀಸನ್ 11ನ್ನು ಮಧ್ಯದಲ್ಲೇ ಸ್ಟಾಪ್ ಮಾಡಿಬಿಡ್ತಾರಾ? ಸಾಕಷ್ಟು ಅನುಮಾನಗಳು ಇದೀಗ ಎದುರಾಗ್ತಾ ಇದೆ. ಆದರೆ ಖಂಡಿತವಾಗಿಯೂ ಇದೆಲ್ಲದಕ್ಕೂ ಕಾರಣ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳೇ. ಭವ್ಯ ಗೌಡ, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ಅದರ ಜೊತೆಗೆ ಐಶ್ವರ್ಯ ಸಿಂಧೋಗಿ, ಚೈತ್ರ ಕುಂದಾಪುರ, ಲಾಯರ್ ಜಗದೀಶ್, ಹಂಸ, ಹಾಗೆಯೇ ತ್ರಿವಿಕ್ರಮು, ಮಂಜಣ್ಣ, ಧನ್ರಾಜು, ಧರ್ಮಕೀರ್ತಿ ರಾಜು, ಇವ್ರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಇದ್ದಿದ್ದು ಒಂದಷ್ಟು ಕಂಟೆಂಟನ್ನು ಕೊಡ್ತಾರೆ ಅಂತ. ಎಲ್ಲರೂ ಒಂದಲ್ಲ ಒಂದು ರೀತಿಯಾದಂಥ ಕಂಟೆಂಟನ್ನು ಕೊಡಬಹುದಾದ ಕೆಪಾಸಿಟಿ ಇರುವಂಥ ಸ್ಪರ್ಧಿಗಳೇ. ಆದರೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಮೇಲೆ ನಮಗೇನು ಕೆಪಾಸಿಟಿ ಇದೆ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ, ನಾವು ಏನು ಮಾಡಬೇಕು ಅನ್ನೋದನ್ನೇ ಮರ್ತಂಗೆ ಕಾಣಿಸ್ತಾ ಇದೆ. ಒಬ್ಬರು ಕಂಟೆಂಟ್ ಕೊಡ್ತಾ ಇಲ್ಲ, ಕಾಮಿಡಿ ಅನ್ನೋದು ನಡೆಯೋದೇ ಇಲ್ಲ. ಎಲ್ಲರೂ ಒಟ್ಟಿಗೆ ಕೂತು ಎಂಟರ್ಟೈನ್ ಮಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಇದಂತೂ ಆಗೋದೇ ಇಲ್ಲ. ಹೋಗಲಿ, ಯಾವುದಾದ್ರೂ ಲವ್ ಸ್ಟೋರಿ ನಡೀತಾ ಇದೆಯಾ ಅಂತ ಅಂದರು, ಟ್ರಯಾಂಗಲ್ ಲವ್ ಸ್ಟೋರಿ, ಅಂಕಲ್ ಆಂಟಿ ಲವ್ ಸ್ಟೋರಿ ಇದೇ ನಡೀತಾ ಇದೆ. ಸೊ ಟೋಟಲಿ ಇನ್ನು
ಸ್ಪರ್ಧಿಗಳು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರಾ, ಎಲ್ಲ ಟಾಸ್ಕನ್ನು ಅದ್ಭುತವಾಗಿ ಮುಗಿಸ್ತಾ ಇದ್ದಾರಾ ಅಂದರೆ ಅದು ಕೂಡ ಇಲ್ಲ. ಸೊ ಇದೆಲ್ಲವನ್ನು ನೋಡಿದಂಥ ಬಿಗ್ ಬಾಸ್ಗೆ ಸ್ವತಃ ಈ ಬಿಗ್ ಬಾಸ್ ಸೀಸನ್ 11 ಬೇಸರ ಆಗಿಬಿಟ್ಟಿದೆ. ಹೊರಗಡೆಯಿಂದ ಜನ ಹೇಳ್ತಿರೋದು ಅದನ್ನೇ, ತುಂಬ ಬೋರಿಂಗ್ ಬಿಗ್ ಬಾಸ್ ಸೀಸನ್ ಅಂದರೆ ಮೇ ಬಿ 11 ಇರಬೇಕು. ಇದರಲ್ಲಿರೋರಿಗೆ ಯಾರಿಗೂ ತಲೆನೇ ಇಲ್ಲ. ತಾವೇನು ಮಾಡ್ತಿದ್ದೀವಿ, ಏನು ಮಾಡಬಾರ್ದು ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಒಂದು ಕಂಟೆಂಟನ್ನು ಕೊಡಬೇಕು ಅನ್ನೋದು ಕೂಡ ಇವ್ರುಗಳಿಗೆ ಗೊತ್ತಾಗ್ತಾ ಇಲ್ಲ. ಲಾಯರ್ ಜಗದೀಶ್ ಒಬ್ಬರು ಇಲ್ಲ ಅಂತ ಅಂದಿದ್ರೆ ಈ ಬಿಗ್ ಬಾಸ್ ಸೀಸನ್ 11 ತೀರಾ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು. ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಬರೀ ಜಗಳ, ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ, ಹೇಗೆ ಬೇಕು ಹಾಗೆ ಮಲ್ಕೊತಾರೆ, ಅದಾದಮೇಲೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ಈ ಬಿಗ್ ಬಾಸ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೊರಗಿನ ಜನ ಕೂಡ ಹೇಳ್ತಾ ಇದ್ದಾರೆ. ಇದೇ ಮೋಸ್ಟ್ಲಿ ಬಿಗ್ ಬಾಸ್ಗೂ ಬೇಸರ ಆಯಿತೋ ಏನೋ ಗೊತ್ತಿಲ್ಲ. ಯಾವಾಗಲೂ ಈ STD ಬೂತ್ ಥರದ್ದು ಫೋನ್ ಕಾಲ್ಸ್ಗಳು ತುಂಬ ವಾರಗಳು ಕಳೆದ್ಮೇಲೆ ಬರ್ತಾ ಇತ್ತು. 3ನೇ ವಾರಕ್ಕೆ ಬಂದು ಕೂತು ಬಿಟ್ಟಿದೆ. ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ಬಿಗ್ ಬಾಸ್ನಲ್ಲಿ ಏನೇನೋ ನಡೀತಾ ಇದೆ ಅಂತ. ಈ ಥರ ನಿಮಗೂ ಅನಿಸಿದೆಯಾ? ಇನ್ನು ಬಿಗ್ ಬಾಸ್ ಬ್ರೇಕ್ ತೊಗೊತೀನಿ ಅಂತ ಹೋದವರು ಇನ್ನು ಯಾವತ್ತು ಬರ್ತಾರೆ ಗೊತ್ತಿಲ್ಲ. ವಾಪಸ್ ಬರ್ತಾರಾ ಬರಲ್ವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.